ಮಂಡಿ ಮಾಲ ನಸರಾಬಾದ್ ಯಾರಪ್ಪ ಹೋಗೋದಾ? ತಗೊಳ್ಳಿ ಆಯ್ತಣ್ಣ. ಬಾಡಿನ ಕೆಳಗಿಳಿಸೋದಕ್ಕೆ ಹೇಳಿ. ಆ ಪೇಪರ್ ತೆಗಿ. ನಾನು ಸರ್ವಿಸಲ್ಲಿ ಫೇಕ್ ಎನ್ಕೌಂಟರ್ ಮಾಡಿ ಎಷ್ಟೋ ಜನ ಅಮಾಯಕರ ಸಾವಿಗೆ ಕಾರಣ ಆಗಿದ್ದೀನಿ. ಅವರ ಆತ್ಮಗಳು ದಿನಾ ಬಂದು ನನ್ನ ಕಾಡ್ತಾ ಇದೆ. ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ನಾನೇ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಅಬ್ದುಲ್ಲಾ. ನೀರ್ ತಗೊಂಡೋಗ್ರಪ್ಪ. ನಮಸ್ಕಾರ. ದಿನಕ್ಕೆ ಒಂದ್ಸತಿ ಮಾಡಪ್ಪ ಸಾಕು. ನಮಸ್ಕಾರ ಸರ್. ಆಯ್ತು ಹೋಗಪ್ಪ. ಮಾಡ್ರೆ ತಗೊಂಡೋಗ್ರಯ್ಯ. ಏನ್ ಗಣೇಶ್? ನಮಸ್ಕಾರ ಸಮಯ. ಏನ್ ಯಾವಾಗ್ಲೂ ಬುದ್ಧಿಜೀವಿಗಳ ಹಾಗೆ ಏನಾದ್ರು ಯೋಚನೆ ಮಾಡ್ತಲೇ ಇರ್ತೀರಿ? ಏನು? ಅಲ್ಲ ಸರ್, ಈ ಮೈಸೂರಲ್ಲಿ ಯಾವ ಬಿಲ್ಡಿಂಗು 4 ಅಂತಸ್ತ ಮೇಲೆ ಯಾರು ಕಟ್ಟಿಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಳಾದಿ ತಲೆಗೆ ಹೊಳಿತಾನೆ ಇಲ್ಲ ಸರ್. ನೋಡಿ, ಮೈಸೂರು ಪರಂಪರೆ ತವರೂರು. ಇಲ್ಲಿನ ಆಳರಸರು ವಾಸ್ತುಶಿಲ್ಪಕ್ಕೆ ಕೊಟ್ಟು ಪ್ರಾಶಸ್ತ್ಯ ಇದೆಯಲ್ಲ, ಅದರ ದ್ಯೋತಕವೇ ಈ ಅರಮನೆ ಮತ್ತಿತರೆ ಕಟ್ಟಡಗಳು. ಇಲ್ಲಿನ ಜನ ಅರಮನೆಗೆ ತೋರಿಸೋ ಗೌರವದಿಂದಾಗಿ ಇಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ. ಯಾವುದೇ ಕಟ್ಟಡವನ್ನ ಅದಕ್ಕಿನ್ನೂ ಮಿಗಿಲ ಕಟ್ಟೋಲ್ಲ ಅಂತ. ಈ ಹೊತ್ತಿಗೂ ಅದ್ರ ಪಾಲನೆ ಆಗ್ತಾ ಇದೆ. ಗ್ರೇಟ್, ವೆರಿ ವೆರಿ ಗ್ರೇಟ್ ಸಮಯ. ಯಾರ್ ನಾನಾ ಇಲ್ಲಿನ ಜನನ? ಬನ್ನಿ ಮಳ್ಳಾರಿ ಒಂದ್ 10 ಲೋಡ್ ಹೇಳಿ. ಆ ಬಾರ್ ಬಂಡ್ರು ಬಂದ ನೋಡೋಗಿ. ಅವ್ನು ಬಂದಿಲ್ಲ ಅಂದ್ರೆ ಬರೋ ಕೇಳಿ. ಆಯ್ತು ಸಮಯ. ಹೋಗ್ ನೋಡೋಗ್ರಿ. ನೋಡೋ ಬೇಗಲೇ. ಏನ್ರಿ ಅದು? ಸಿಮೆಂಟ್ ಎಷ್ಟೇ ಬರ್ಸಿದ್ದೀರಿ? ನೀವು ಹೇಳ್ದಷ್ಟ ನೋಡೋಣ. ನೀವ್ ಹಿಂಗ್ ಕಟ್ಟಿದ್ರೆ ಓಪನಿಂಗ್ ಸೆರೆಮನಿಗೆ ಮುಂಚೆ ಬಿದ್ದೋಗುತ್ತೆ ಬಿಲ್ಡಿಂಗು. ಬಳ್ಳಾರಲ್ಲಿ ಏನಾಯ್ತು? ಬಿಲ್ಡಿಂಗ್ ಬಿದ್ದಿಷ್ಟು ಜನ ಸತ್ತೋದ್ರು. ಬೆಂಗಳೂರಲ್ಲಿ ಕಟ್ಟಿದ ಕಾಂಪೌಂಡ್ ಗೋಡೆ ಕುಸಿದ್ಬಿಟ್ಟು ಕಾಲೇಜ್ ವಿದ್ಯಾರ್ಥಿ ಸತ್ತೋಗ್ಬಿಟ್ಲಲ್ರಿ. ಗೊತ್ತು? ಏನ್ ಗೊತ್ತು? ನಮ್ ಕಸಬು ಕಟ್ಟೋದು, ಕೆಡೋದಲ್ಲ. ಸಿಮೆಂಟ್ ಹಾಕಿ ಬನ್ರ. ಶನಿವಾರ ಮಾತ್ರ ಬಂದ್ ನಿಂತ್ಕೊಂಡ್ಬಿಡ್ತೀರ ಪಟವಾಳೆ. ಹೋಗ್ರ ಕೆಲಸ ಮಾಡ್ರಿ. ಸೋಮವಾರ ತಂದು ಬಾಯ್. ಬಂದೆ. ಚೆನ್ನಾಗಿದ್ದೀರಾ? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಬರ್ಬೋದಾ ಒಳಗೆ? ಅಲ್ಲ, ನಿಮ್ ಪರಿಚಯನೇ ಇಲ್ಲ. ಕೂತ್ ಮಾತಾಡ್ರ ಆಗತ್ತೆ. ಬನ್ರಿ ಬನ್ನಿ ಸೆಟಲ್ ಡೌನ್. ಕೂತ್ಕೊಳ್ರಿ ಸರ್. ಇಲ್ವಾ? ಯಾರು? ನಿಮ್ ಯಜಮಾನ್ರು ಇನ್ನೇನ್ ಬಂದ್ಬಿಡ್ತಾರೆ. ಮನೆಗೆ ಬಂದ ಅತಿಥಿಗಳಿಗೆ ಕಾಫಿ ಟೀ ನೀರಾದ್ರೂ ಕೇಳ್ಬೋದಲ್ಲ? ತರ್ತೀನಿ. ಪಲ್ಲವಿ, ಟಿಫನ್ ಪಲ್ಲವಿ ಬಾಮ ಬಾಯ್ಲಿ ಕುತ್ಕೋ. ಬಾ ಇಲ್ಲಿ ಬಾ. ಇರ್ಲಿ ಬಾ, ಕುತ್ಕೋ. ಬಾ ಬಾ ಬಾ, ಇಲ್ಲಿ ಕೂತ್ಕೋ. ನೀವ್ ಹೋಗಿ ಕಾಫಿ ತನ್ನಿ. ಹೋಗಿ. ಸೊ ಪಲ್ಲವಿ ಅಂತ ಫಸ್ಟ್ BSc ಓದೋದ್ರಲ್ಲೂ ಫಸ್ಟ್, ಸ್ಪೋರ್ಟ್ಸ್ ನಲ್ಲೂ ಫಸ್ಟ್, ಕ್ರೈಮ್ ನಲ್ಲೂ ಫಸ್ಟ್. ಹೌದಾ ಸರ್? ಕೇಳಿ. ಕ್ರೈಮಾ? ನಾನೇ ಕ್ರೈಮ್ ಮಾಡಿದ್ದೀನಿ? ಪ್ರಶ್ನೆ ಸರಿ. ಇಷ್ಟು ಹೇಳಿದ್ಮೇಲೆ ಇನ್ನಷ್ಟು ಹೇಳೋಕ್ಕಾಗಲ್ವಾ? ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಬ್ದುಲ್ಲಾ ಸಾವ್ಗೂ ನಿನ್ಗೂ ಏನ್ ಸಂಬಂಧ? ಸರ್, ಆ ಕೊಲೆಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನೋಡ್ದ್ಯಾ, ನಾನು ಸಾವು ಅಂದೆ, ನೀನು ಕೊಲೆ ಅಂತಿದ್ಯಾ. ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಗರುಡ ಮಾಲ್ಗ ಸರ್, ನಾನಾಗ್ ಹೋಗ್ಲಿಲ್ಲ. ನೋಡ್ದ್ಯಾ, ಕೊಲೆ ನಡೀತು ಅಂತಲೂ ಗೊತ್ತು, ನಡೆದಿದ್ದು ಗರುಡ ಮಾಲಲ್ಲಿ ಅಂತಲೂ ಗೊತ್ತು.
ಹೇಗೆ? ಆ, ಅದು ಅದು ಟಿವಿಲಿ ಸರ್, ಟಿವಿಲಿ ತೋರಿಸಿದ್ರು. ಪುಕ್ಸಟ್ಟೆ ತೋರಿಸ್ತಾರೆ ಟಿವಿಲಿ ಅಂತ ಎಲ್ಲ ನೋಡಕ್ಕಾಗತ್ತಾ? ಹೆಣ್ಮಕ್ಳು ಬೆಳಿಗ್ಗೆದ್ದು ಬ್ರಹ್ಮಾಂಡ, ಮಧ್ಯಾಹ್ನ ಹೊಸ ರುಚಿ, ಸಾಯಂಕಾಲ ಮುಕ್ತ ಮುಕ್ತ ಧಾರಾವಾಹಿ ನೋಡಿ ಮಲ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಏನಂತಾರ್ರಿ? ಹೀಗೂ ಉಂಟೆ. ಸಣ್ಣ ವಿರಾಮದ ನಂತರ ಮಾಲ್ಗೆ ಹೋಗಿಲ್ಲ ಅಂತ್ಯ. ಹಾಗಾದ್ರೆ ಈ ID ಕಾರ್ಡು ನನಗ್ ಬೇಕಾಗಿರೋದು ಸತ್ಯ. ಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ಅಬ್ದುಲ್ಲಾ, ಹೇಮಂತ್, ಸಿದ್ಧಾಂತ್ ಈ 3 ಜನಕ್ಕೆ ಟಫ್ ಕಾಪ್ಸ್ ಅಂತ ಹೆಸರಿದೆ. ನಮ್ಗೆಲ್ಲ ರೋಲ್ ಮಾಡೆಲ್ ಆಗಿರೋ ಅವರಲ್ಲೊಬ್ರನ್ನ ನಮ್ ಕಾಲೇಜ್ ಡೇ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಮಿಷನರ್ ಆಫೀಸ್ ಕೊಟ್ಟು ಬನ್ರಿ. Excuse me, sir. ಎಸ್, ಪ್ಲೀಸ್ ಸರ್. ಥ್ಯಾಂಕ್ಸ್ ಫಾರ್ ದ ಫ್ಲಾಸ್. ಸರ್, ನೆಕ್ಸ್ಟ್ ಸಂಡೇ ನಮ್ ಕಾಲೇಜ್ ಡೇ ಫಂಕ್ಷನ್ ಇದೆ. ಪ್ಲೀಸ್ ನೀವು ಚೀಫ್ ಗೆಸ್ಟ್ ಆಗಿ ಬರ್ಲೇಬೇಕು. ಸರ್, ನಿಮ್ಮನ್ನೇ ಗೆಸ್ಟ್ ಆಗಿ ಕರ್ಕೊಂಡ್ ಬರ್ತೀವಿ ಅಂತ ಚಾಲೆಂಜ್ ಮಾಡಿದೀವಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್. ನಿಮ್ಮಂತ ಬ್ಯೂಟಿಸ್ ಚಾಲೆಂಜ್ ನ ನಾನು ಚಾಲೆಂಜ್ ಆಗಿ ಸ್ವೀಕರಿಸ್ತೀನಿ. 100% ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾಲೇಜ್ ಡೇ ಫಂಕ್ಷನ್ ಅಲ್ಲಿ ಪ್ರೈಸ್ ಕೊಡುವಾಗ ಅವ್ರ ವರ್ತನೆ ತುಂಬಾ ಕೆಟ್ಟದಾಗಿತ್ತು. ಒಂದಿನ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಈ ರೌಡಿಗಳು ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ತಪ್ಪಾಗಿ ನಡ್ಕೊಳ್ತಿದ್ದಾರೆ ಸರ್. ಪ್ಲೀಸ್ ಹೆಲ್ಪ್ ಮೀ ಸರ್. ದಯವಿಟ್ಟು ಕಾಪಾಡಿ ಸರ್. ಯಾಕೆ ಸರ್ ಸುಮ್ಮನಿದ್ದೀರಾ? ಪ್ಲೀಸ್ ಸರ್, ಪ್ಲೀಸ್. ಪಲ್ಲವಿ, ಗಿಡದಲ್ಲಿ ಬೆಳೆಯೋ ರುಚಿಯಾದ ಹಣ್ಣ ಕಿತ್ಕೊಂಡ್ ತಿಂತಾರೆ, ಇಲ್ಲ ಕಲ್ಲೊಡ್ದು ಬಿಡಿಸಾರು ತಿಂತಾರೆ. ಅಲ್ಲೇ ಕೊಳೆಯಾಗಿ ಬಿಡೋದಿಲ್ಲ. ನನ್ ದೃಷ್ಟಿಲಿ ಹೆಣ್ಣು ಹಣ್ಣು ಎರಡು ಒಂದೇನೆ. You rascal! ಹಠ ಇರೋ ಹೆಣ್ಣು ಚಟ ಇರೋ ಗಂಡು ಉದ್ಧಾರ ಆಗಲ್ಲ ಅಂತ ಆಗಾಗ ನಮ್ಮ ಅಣ್ಣ ಹೇಳ್ತಿದ್ದ. ಆ ಅಣ್ಣನ್ ಮಾತು ಈ ತಮ್ಮ ಕೇಳ್ತಾ ಕೂತ್ರೆ ನನ್ ಸಮಾಧಾನ ಮಾಡೋರು ಯಾರು? ಆ ಯಾರೋ ನೀನು? ಸಾವು. ನಾನ್ ಯಾರು ಗೊತ್ತಾ? ಇನ್ನು 5 ನಿಮಿಷದಲ್ಲಿ ಸಾವನ್ ಡೀಟೇಲ್ಸ್ ತಗೊಂಡು ನನಗೇನಾಗ್ಬೇಕು? ನೀನಾ? ಪರವಾಗಿಲ್ಲ ಅಬ್ದುಲ್ಲಾ, ಸಾವನ್ನ ಗುರುತಿಸೋ ಶಕ್ತಿ ನಿನಗಿದೆಯಲ್ಲ. ಬಸಿಯೋ ಗಂಜಿನೆಲ್ಲ ಬಟ್ಟೆಗೊರೆಸಿ ಇಸ್ತ್ರಿ ಮಾಡ್ಕೊಳ್ಳೋ ಹಾಗೆ ಹೆಣ್ಣು ನೀನು ಹಾಕೊಂಡು ಬಿಸಾಕೋ ಯೂನಿಫಾರ್ಮ್ ಅಲ್ಲ ಕಣ.
ನೀನ್ ಕಾಪಾಡ್ದವನು ನೋಡೋಕ್ ಹೇಗಿದ್ದ? ಅದು ಕತ್ಲು, ಭಯ, ಮುಖ ಸರಿ ಕಾಣ್ಲಿಲ್ಲ ಅಲ್ಲ? ಅದು ಒಳ್ಳೆ ಸ್ಟೂಡೆಂಟ್ ನೀನು, ಚೆನ್ನಾಗೋದು. ಅವ್ನು ನೋಡಕ್ ಹೇಗಿದ್ದ ಅನ್ನೋ ಸ್ಕೆಚ್ ಬೇಕು ನನಗೆ. ಎಸ್ ಸರ್. ಏಯ್, ಯಾವನೋ ಅಲ್ಲಿ, ಬೇಗ ತಗೊಂಡ್ ಬಾ. ಏಯ್, ಯಾಕೋ ಕಿರ್ಚಾಡ್ತೀಯ? ಮತ್ತೆ ಅಬ್ದುಲ್ಲಾ ಯಾಕೆ ಆತ್ಮಹತ್ಯೆ ಮಾಡ್ಕೊಳತ್ತ? ನಾನು ಟೆನ್ಷನ್ ಇದ್ರೆ ನೀನ್ ಪಿಪಿ ತಗೋತಿದ್ಯಾ? ಟೆನ್ಷನ್? ಏಯ್, ನಾವು ಟೆನ್ಷನ್ ತಗೊಂಬಾರ್ದು, ಬೇರೆಯವ್ರು ಕೊಡ್ಬೇಕು ಟೆನ್ಷನ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಓಹ್, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸೋ ಸಾರಿ, ಐ ಕೇಮ್ ಲೇಟ್. ಹಿಯರ್ ವಿ ಗೋ ಸರ್. ಸರ್ ಸರ್ ಸುಖ ಕುಡಿಬೇಡಿ, ದೇ ಸಮ್ ಐಸ್ ಕ್ಯೂಬ್ಸ್ ದೇರ್. ಲೇ, ಇಟ್ಬಿಟ್ಟು ಕೆಲಸ ನೋಡೋಗ, ಹೋಗು. ಸಾರಿ ಸರ್, ಐ ಆಮ್ ಸಾರಿ ಅಗೇನ್, ಐ ಆಮ್ ರಿಯಲಿ ಸೋ ಸಾರಿ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಸ್ನೇಹಿತರು ಅಬ್ದುಲ್ಲಾ ಇದ್ರಲ್ಲ? ಎಸ್ ಸರ್, ನೀವು ತಿಳ್ಕೊಂಡಿದ್ದೀರಿ ಅವ್ರು ನೇಣು ಹಾಕೊಂಡ್ರು ಅಂತ. ಪತ್ರಿಕೆಗಳು, ನಿಮ್ಮ ಡಿಪಾರ್ಟ್ಮೆಂಟು ಹಾಗೆ ತಿಳ್ಕೊಂಡಿವೆ, ಆದರೆ ಅದು ತಪ್ಪು. ಆಕ್ಚುಲಿ ಅದೊಂದು ಕೊಲೆ ಸರ್. ನೇಣು ಹಾಕೊಂಡು ಸತ್ತ ವ್ಯಕ್ತಿಯಲ್ಲಿ ಮಲ ಹಾಗೆ ವೀರ್ಯದ ವಿಸರ್ಜನೆ ಆಗಿರುತ್ತೆ ಅಂತ ಇಲ್ಲೂ ಓದಿದ ನೆನಪು. ಆದರೆ ಈ ಕೇಸಲ್ಲಿ ಹಾಗಾಗಿಲ್ಲ. ಶವದ ಮೇಲೆ ಬಲವಾದ ವ್ಯಕ್ತಿ ಹೊಡೆದು ಗುರುತು, ಹಾಗೆ ರಕ್ತದ ಕಲೆಗಳಿದ್ವು. ಅಂದ ಮೇಲೆ ಇದು ಕೊಲೆನೇ ಆಗಿರ್ಬೇಕು ಅಲ್ವಾ ಸರ್? ಮತ್ತೆ ಆ ಸೂಸೈಡ್ ನೋಟ್? ಏನ್ ಸರ್, ನೀವು 3 ಜನ ಇಡೀ ನಗರದಲ್ಲಿ ಸೂಪರ್ ಕಾಪ್ಸ್, ಎನ್ಕೌಂಟರ್ ಸ್ಪೆಷಲಿಸ್ಟ್ಸ್ ಅಂತ ಹೆಸರು ಮಾಡಿದವರು. ನೀವೆಲ್ಲ ಹೋದ್ರು ಜನ ಮುಗಿಬಿದ್ದು ನಿಮ್ಮ ಆಟೋಗ್ರಾಫ್ನ ಕೇಳ್ತಾರೆ. ಯಾವುದೋ ವಿಷಯಗಳಿಗೆ ಅಬ್ದುಲ್ ಸಾಹೇಬ್ರು ಹಾಗೆ ಆಟೋಗ್ರಾಫ್ ಕೊಡ್ತಾ ಬಕ್ರ ಆಗಿರ್ಬೋದು. Autograph, please. ಅಬ್ದುಲ್ ಸಾಹೇಬ್ರ ಆಟೋಗ್ರಾಫೇ ಡೆತ್ ನೋಟ್ ಯಾಕಾಗಿರ್ಬಾರ್ದು? ಯಾರ್ ನೀನ್ ಬಗಳು? ಹೇಳೋ, ಯಾರ್ ನೀನು? ಹೇಳೋ. ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಅಪ್ಪ ಅಮ್ಮ ಇರ್ತಾರೆ. ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಹೊಡೆದು ಬುದ್ಧಿ ಕಲಿಸೋದಕ್ಕೆ ಮೇಷ್ಟ್ರು ಇರ್ತಾರೆ. ಹಾಗೆ ಸಮಾಜದಲ್ಲಿ ತಪ್ಪು ನಡೆದ್ರೆ ಅದನ್ನ ಸರಿ ಮಾಡೋದಕ್ಕೆ ನಿಮ್ಮಂತ ಪೊಲೀಸ್ನವ್ರು ಇರ್ತಾರೆ. ನಿಮ್ಮಂತ ಪೊಲೀಸರಿಂದ ತಪ್ಪಾದ್ರೆ ಅದನ್ನ ತಡೆಯೋದಕ್ಕೆ ಸಿಬಿಐನವ್ರು ಬರ್ತಾರೆ. ಚಂದ್ರಕಾಂತ್ ನಾಯರ್ ಫ್ರಮ್ ಸಿಬಿಐ. ಅಬ್ದುಲ್ ಕೊಲೆನ ಬುದ್ಧಿವಂತಿಕೆಯಿಂದ ಮಾಡಿದ ಬುದ್ಧಿವಂತ ನಂಬಬೇಕು. ಅಂಡ್ ಐ ನೀಡ್ ಯೋರ್ ಮ್ಯಾಕ್ಸಿಮಮ್ ಸಪೋರ್ಟ್ ಅಂಡ್ ಫುಲ್ ಕೋಆಪರೇಷನ್. Clear? Yes, sir. Yes, sir. Great. ಆ ಬುದ್ಧಿವಂತ ಇವನು ಸಿಗ್ತಾನೋ ಇಲ್ವೋ, ಅದಕ್ಕೆ ಮುಂಚೆ ನಾವು ಬೇಟೆ ಆಡಿ ಮುಗಿಸ್ಬೇಕು.